ಹೌದು, ಕುಟುಂಬಗಳನ್ನು ಪ್ರಾರಂಭ ಮಾಡುತ್ತೇವೆ, ಆದರೆ ಅನೇಕ ಕುಟುಂಬಗಳು ಸ್ಥಿರವಾಗಿ ನಿಲ್ಲಲಿಕ್ಕೆ ಆಗದಿರುವ ಲೋಕದಲ್ಲಿ ನಾವು ಜೀವಿಸ್ತಾ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಆದರೆ ಇವತ್ತು ನಾವು ಪ್ರಾರಂಭಿಸುವಂಥ ಕುಟುಂಬ ದೇವರ ಚಿತ್ತದಲ್ಲಿ, ದೇವರೊಂದು ಪರಿಶುದ್ಧತೆಯಲ್ಲಿ, ನೀತಿಯಲ್ಲಿ ಅದು ನಡೆಯಲು ಕೂಡ ನಾವು ಆಶೀರ್ವದಿಸಲು ಕರ್ತನ ಕರಗಳಿಗೆ ಒಪ್ಪಿಸಿಕೊಡಲು ನಾವು ಕೂಡಿ ಬಂದವರಾಗಿದ್ದೇವೆ. ಹಾಗಾಗಿ ಒಂದು ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿ 24ನೇ ಅಧ್ಯಾಯ 3ನೇ ವಚನದಲ್ಲಿ, ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬುದಾಗಿ. ಅರಸನಾದ ಸೊಲೊಮೋನನು ಈ ಜ್ಞಾನೋಕ್ತಿಯನ್ನು ಬರಿತಾನೆ. ಆತನು ಅರಮನೆಯನ್ನು ಕಟ್ಟಿದನು, ಭವನಗಳನ್ನು ಕಟ್ಟಿದನು, ಆತನು ಅನೇಕ ರಾಜ್ಯಗಳನ್ನು ಕಟ್ಟಿದನು, ದೇವರ ಆಲಯವನ್ನು ಕಟ್ಟಿದನು. ಆದರೆ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಬರುವಾಗ ವಿಫಲನಾಗುತ್ತಾನೆ. ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕಾಗಲಿಲ್ಲ. ಸಮಸ್ತ ಜ್ಞಾನ ಇದೆ, ಎಲ್ಲವೂ ಇದೆ. ಆ ಸಮಯದಲ್ಲಿ ಬರೆದಂಥ ಈ ಜ್ಞಾನೋಕ್ತಿ 24:3ರಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ತಕ್ಷಣವೇ ಈ ಮಾತನ್ನು ಆತನು ಬರಿತಾನೆ. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ ಎಂಬುದಾಗಿ ಈ ಮಾತನ್ನು ಬರೆಯುವುದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇಯರೆ. ಹೌದು, ಮನೆ ಕಟ್ಟಬೇಕಾದ್ರೆ ಜ್ಞಾನ ಬೇಕು. ಯಾವ ಜ್ಞಾನ ಬೇಕಂತ ಸೊಲೊಮೋನ ಹೇಳ್ತಾ ಇದ್ದಾನೆ, ಅದು ಮನುಷ್ಯನ ಜ್ಞಾನ ಸಾಲ್ತಾ ಇಲ್ಲ. ಒಂದು ಸ್ಥಿರವಾದ ಮನೆಯನ್ನು ಕಟ್ಟಬೇಕಾದ್ರೆ ಮನುಷ್ಯನ ಜ್ಞಾನದಿಂದ ಕಟ್ಟುವುದಕ್ಕೆ ಆಗುವುದಿಲ್ಲ, ಅದಕ್ಕೆ ದೇವರ ಜ್ಞಾನ ಬೇಕು ಎಂಬುದಾಗಿ ಸೊಲೊಮೋನನು ತನ್ನ ಜೀವಿತದ ಪಾಠದಿಂದ, ತಾನು ಕಲಿತಂಥ ಪಾಠದಿಂದ ಈ ವಚನವನ್ನು ಆತನು ಬರೆಯುವಂತನಾಗಿದ್ದಾನೆ. ಹೌದು, ಅನೇಕ ಸಾರಿ ನಮ್ಮ ಸ್ವಂತ ಜ್ಞಾನದಿಂದ ಕುಟುಂಬವನ್ನು ಕಟ್ಟಿಕೊಳ್ಳಲಿಕ್ಕೆ ಹೋಗುತ್ತೇವೆ, ಆದರೆ ಕೆಲವು ಸಾರಿ ಅದನ್ನು ಸ್ಥಿರಪಡಿಸಲಿಕ್ಕೆ ಆಗುವುದಿಲ್ಲ. ಕಾರಣ ಏನು? ಕುಟುಂಬವನ್ನು ಪ್ರಾರಂಭಿಸಿದವನು ದೇವರೇ, ಕುಟುಂಬವನ್ನು ಕಟ್ಟುವವನು ಕೂಡ ದೇವರಾಗಿದ್ದಾನೆ. ಮೊದಲು ಪ್ರಾರಂಭಿಸಿದವನವನೇ, ಇವತ್ತಿಗೂ ಕೂಡ ಅದನ್ನು ಸ್ಥಿರವಾಗಿ ನಡೆಸಲಿಕ್ಕೆ ಆತನೇ ಶಕ್ತನಾಗಿರುವುದರಿಂದ ದೇವರೇ ನಮ್ಮೆಲ್ಲರ ಕುಟುಂಬಗಳನ್ನು ಆತನು ಕಟ್ಟಬೇಕಾಗಿದೆ. ಇವತ್ತು ನವ ಕುಟುಂಬವನ್ನು ದೇವರೇ ಕಟ್ಟುವವನಾಗಿದ್ದಾನೆ. ಇಲ್ಲಿರುವಂಥ ಪ್ರತಿಯೊಬ್ಬರ ಕುಟುಂಬಗಳನ್ನು ದೇವರೇ ಕಟ್ಟುವವನಾಗಿದ್ದಾನೆ. ಆತನ ಜ್ಞಾನವೇ ಪ್ರತಿಯೊಬ್ಬರಿಗೆ ಅವಶ್ಯ ಎಂಬುದಾಗಿ ನೋಡುವಂತರಾಗಿದ್ದೇವೆ ಪ್ರೇರೆ. ಹಾಲೆಲೂಯಾ. ಎಷ್ಟು ಜನ ಒಪ್ಕೊಳ್ತೀರಾ? ದೇವರ ಜ್ಞಾನ ನಮಗೆ ಬೇಕು ಕುಟುಂಬ ಕಟ್ಕೊಳ್ಳಿಕ್ಕೆ. ಏನೆಲ್ಲ ನಾವು ಹೇಳ್ತೀವಿ, ನಾನು ಎಲ್ಲವನ್ನು ಕಟ್ಟಿದ್ದೇನೆ. ಸೊಲೊಮೋನ ಹೇಳ್ತಾನೆ, ಅರಮನೆಯನ್ನು ಕಟ್ಟಿದೆ, ಭವನಗಳನ್ನು ಕಟ್ಟಿದೆ, ದೇವರ ಆಲಯವನ್ನು ಕಟ್ಟಿದೆ, ನನಗೆಲ್ಲ ಜ್ಞಾನ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಸಮಸ್ತವಿದೆ ಎಂಬುದಾಗಿ ಯೋಚನೆ ಮಾಡಿ ಕುಟುಂಬ ಕಟ್ಕೊಳ್ಳಿಕ್ಕೆ ಹೋದ ಅಲ್ಲಿ ವಿಫಲನಾಗೋದನ್ನು ನಾವು ನೋಡುವಂತರಾಗಿದ್ದೇವೆ ಪ್ರೇ. ಹೌದು, ದೇವರ ಜ್ಞಾನ ನಮಗವಶ್ಯ. ದೇವರ ಜ್ಞಾನದಿಂದಲೇ ನಾವು ಕುಟುಂಬವನ್ನು ಕಟ್ಟಬೇಕಾಗಿದೆ. ಸೊ ದೇವರ ಜ್ಞಾನವು ಕುಟುಂಬದಲ್ಲಿ ನಾವು ಉಪಯೋಗಿಸಲ್ಪಡಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಸತ್ಯವೇದದಲ್ಲಿ ಕುಟುಂಬಕ್ಕೆ ಮನೆ ಎಂದು ಕರೆಯಲಾಗಿದೆ. ನಾವು ನೋಡ್ತೇವೆ, ಮನೆ ಅಂದ ತಕ್ಷಣ ಒಂದು ಬಿಲ್ಡಿಂಗನ್ನು ನಾವು ನೋಡ್ತೇವೆ, ಅದು ನಮ್ಮ ದೃಷ್ಟಿಗೆ ಮನೆ. ಆದರೆ ದೇವರ ದೃಷ್ಟಿಗೆ ಮನೆ ಅಂದರೆ ಕುಟುಂಬ. ಅದನ್ನೇ ಸತ್ಯವೇದದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಸೊಲೊಮೋನ ಅದನ್ನೇ ಮನೆ ಎಂಬುದಾಗಿ ಪದವನ್ನು ಉಪಯೋಗಿಸ್ತಾ ಇರುವುದನ್ನು ನಾವು ನೋಡುವಂತರಾಗಿದ್ದೇವೆ. ಒಬ್ಬ ಇಂಜಿನಿಯರ್ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಆತನ ಜ್ಞಾನದಿಂದ ಅದನ್ನು ಸ್ಥಾಪಿಸುತ್ತಾನೆ. ಒಂದು ನಕಾಶೆಯನ್ನು ಆತನು ಸಿದ್ಧ ಮಾಡ್ತಾನೆ. ಅದನ್ನು ಸ್ಥಾಪಿಸಲಿಕ್ಕೆ ಯಾವ ಸಿಮೆಂಟನ್ನು ನಾನು ಉಪಯೋಗಿಸಲಿ, ಯಾವ ಉಸುಕನ್ನು ನಾನು ಉಪಯೋಗಿಸಲಿ, ಯಾವ ರಾಡನ್ನು ನಾನು ಉಪಯೋಗಿಸಲಿ, ಯಾವ ವಸ್ತುಗಳನ್ನು ಉಪಯೋಗಿಸಿ ನನ್ನ ಮನೆಯನ್ನು ಗಟ್ಟಿಯಾಗಿ ಮಾಡಿಕೊಳ್ಳಲಿ. ಬಿಸಿಲಿಂದಲೂ, ಗಾಳಿನಿಂದಲೂ, ಚಳಿಯಿಂದಲೂ, ಮಳೆಯಿಂದಲೂ ಬರುವಂಥ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ಅದನ್ನು ಹೇಗೆ ನಾನು ಸ್ಥಿರಪಡಿಸಿಕೊಳ್ಳಲಿ ಎಂಬುದನ್ನು ಯೋಚಿಸಿ ವಿವೇಕದಿಂದ ಆ ಮನೆಯನ್ನು ಸ್ಥಿರಪಡಿಸುವನಾಗಿದ್ದಾನೆ. ಹೌದು, ಅದನ್ನೇ ಸೊಲೊಮೋನ ಹೇಳ್ತಾನೆ, ದೇವರ ಜ್ಞಾನ ಕುಟುಂಬವನ್ನು ಕಟ್ಟಲಿಕ್ಕೆ ಬೇಕು, ಅದನ್ನು ಸ್ಥಿರಪಡಿಸಬೇಕಾದ್ರೆ ವಿವೇಕ ನಮಗೆ ಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಹಾಲೆಲೂಯಾ. ಎಷ್ಟು ಜನ ಹೇಳ್ತೀರಾ, ಬುದ್ಧಿ ಬೇಕೆ ಸರ್, ಮನೆ ಕಟ್ಕೋಬೇಕಾದ್ರೆ ಹಾಗೆ ಆಗಲ್ಲ, ಬುದ್ಧಿ ಬೇಕೆಂಬುದಾಗಿ ಎಷ್ಟು ಜನ ಒಪ್ಕೊಳ್ತೀರಾ? ಅದಲ್ವಾ? ಕಟ್ಟುವುದು ಸುಲಭ, ಸ್ಥಿರಪಡಿಸುವುದೇ ತುಂಬ ಕಷ್ಟಕರವಾದದ್ದನ್ನು ನಾವು ನೋಡುವಂತರಾಗಿದ್ದೇವೆ. ಹೌದು, ಒಬ್ಬ ಇಂಜಿನಿಯರು ಮನೆಯನ್ನು ಸ್ಥಿರಪಡಿಸಲಿಕ್ಕೆ, ಆತನ ಗಟ್ಟಿಯಾಗಿ ಮನೆಯನ್ನು ಸ್ಥಿರಪಡಿಸಲಿಕ್ಕೆ ಆತನ ಪಿಲ್ಲರ್ಗಳನ್ನು ಉಪಯೋಗ ಮಾಡುತ್ತಾನೆ. ಏನನ್ನು ಉಪಯೋಗ ಮಾಡ್ತಾರೆ? ಪಿಲ್ಲರ್ಗಳು. ಏನಂತ ಹೇಳ್ತೀರಾ? ಕಾಲಮ್ಗಳನ್ನು. ನೋಡಿ, ಒಂದು ಮನೆಗೆ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಮುಖ್ಯವಾಗಿ 4 ಕಾಲಮ್ಗಳು ಬಹಳ ಪ್ರಾಮುಖ್ಯ. ಯಾವಾಗ 4 ಕಾಲಮ್ಗಳು 4 ದಿಕ್ಕಿನಲ್ಲಿ ಅದನ್ನು ಎತ್ತಿ ಹಿಡಿತದೋ ಆ ಮನೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಆದರೆ ಇದರಲ್ಲಿ ನಾವು ನೋಡ್ತೀವಿ, ಕುಟುಂಬದ ಕಾಲಮನ್ನು ನಾವು ನೋಡುವಾಗ ಮೊದಲನೇ ಕಾಲಮ್, ಕುಟುಂಬಕ್ಕೆ ಬೇಕಾಗಿರುವಂಥ ಮೊದಲನೇ ಕಾಲಮ್ ಏನಂದರೆ ಪ್ರೀತಿಯಾಗಿದೆ. ಪ್ರೀತಿ ಎಂಬ ಕಾಲಮು ಕುಟುಂಬದಲ್ಲಿ ಇರಬೇಕಾಗಿದೆ. ಹೌದು, ಇವತ್ತು ಅನೇಕ ಕುಟುಂಬಗಳಲ್ಲಿ ಪ್ರೀತಿ ಇಲ್ಲ. ನಿನ್ನ ಸಂಪಾದನೆ ನಿನ್ನದೇ, ನನ್ನ ಸಂಪಾದನೆ ನನ್ನದೇ, ನಿನ್ನ ಇಷ್ಟ ನಿನ್ನದೇ, ನನ್ನ ಇಷ್ಟ ನನ್ನದೇ ಎಂಬುದಾಗಿ ಅವರ ಪಾಡಿಗೆ ಅವರು ಜೀವಿಸ್ತಾ ಇದ್ದಾರೆ. ಒಂದು ಕುಟುಂಬ 26 ವರ್ಷ ಆಯಿತು ಮದುವೆಯಾಗಿ. ಅವರು ಮದುವೆ ಆಗುವಾಗ ಒಪ್ಪಂದ ಮಾಡಿಕೊಂಡ್ರಂತೆ, ನಿನಗೆ ಸಿಟ್ಟು ಬಂದರೆ ನೀನು ಕಿಚನಲ್ಲಿ ಇರಬೇಕಾಗಿದೆ, ನನಗೆ ಸಿಟ್ಟು ಬಂದರೆ ನಾನು ಹಾಲಲ್ಲಿ
ಇರ್ತೇನೆ ಎಂಬುದಾಗಿ. ಒಬ್ಬ ದೇವರ ಸೇವಕರು ಆ ಮನೆಗೆ ಪ್ರಾರ್ಥನೆಗೆ ಹೋದ್ರಂತೆ. ಆ ಮನೆಗೆ ಪ್ರಾರ್ಥನೆಗೆ ಹೋಗುವಾಗ ಅವ್ರು ಹೇಳಿದ್ರಂತೆ, ಹೇಗಿದ್ದೀರಾ ಕುಟುಂಬ ಎಲ್ಲ? ತುಂಬ ಚೆನ್ನಾಗಿದ್ದೀವಿ ಸರ್. ಎಷ್ಟು ವರ್ಷ ಆಯಿತು ಮದುವೆಯಾಗಿ? 26 ವರ್ಷ ಆಯಿತು. ಹೇಗಿದ್ದೀರಾ ಅಂತ ಕೇಳುವಾಗ ತುಂಬ ಚೆನ್ನಾಗಿದ್ದೀವಿ ಸರ್. ಅವ್ರ ಪಾಡಿಗೆ ಅವರಿದ್ದಾರೆ, ನನ್ನ ಪಾಡಿಗೆ ನಾನಿದ್ದೇನೆ. ನನಗೆ ಸಿಟ್ಟು ಬಂದರೆ ನಾನು ಹಾಲಲ್ಲಿ ಮಲ್ಕೊಳ್ತೇನೆ, ಅವ್ರಿಗೆ ಸಿಟ್ಟು ಬಂದರೆ ಅವರು ಕಿಚನಲ್ಲಿ ಮಲ್ಕೊಳ್ತಾರೆ. ಇದರ ಅರ್ಥ ಕುಟುಂಬ ಕಟ್ಟಲ್ಪಟ್ಟಿದೆ, ಅದರ ಸ್ಥಿರಪಡಿಸಲಿಕ್ಕೆ ಪ್ರೀತಿ ಇಲ್ಲ. ಒಬ್ಬರ ಮೇಲೆ ಒಬ್ಬರಿಗೆ ಪ್ರೀತಿ ಇಲ್ಲದ ಕಾರಣ ಅವ್ರು ಮುಂದೆ ಸಾಗಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಪ್ರೀತಿ ಎಂಬ ಪಿಲ್ಲರು ಒಂದು ಕುಟುಂಬಕ್ಕೆ ಬೇಕಾಗಿದೆ. ಇಲ್ಲಿ ಅನೇಕ ಕುಟುಂಬಗಳು, ಕಟ್ಟಲ್ಪಟ್ಟಂಥ ಕುಟುಂಬಗಳಿದೆ, ಕಟ್ಟಲ್ಪಡುವಂಥ ಕುಟುಂಬ ಇದೆ. ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಆ ಮನೆಗೆ ಪ್ರೀತಿ ಎಂಬ ಪಿಲ್ಲರು ಬೇಕಾಗಿದೆ ಪ್ರೇರೆ. ಇವತ್ತು ಅನೇಕ ಕುಟುಂಬಗಳಲ್ಲಿ ಬರುವಂಥ ಸಮಸ್ಯೆ ಏನಂದರೆ, ಸಾರ್ ನನ್ನ ಯಜಮಾನ ನನ್ನ ಪ್ರೀತಿಸುವುದಿಲ್ಲ, ಸಾರ್ ನನ್ನ ಹೆಂಡತಿ ನನ್ನ ಮಾತನ್ನು ಗೌರವಿಸುವುದಿಲ್ಲ, ಅವರು ನನ್ನ ಮೇಲೆ ಪ್ರೀತಿ ಇಲ್ಲ, ಯಾವಾಗಲೂ ಕೂಡ ಕೋಪಿಸಿಕೊಳ್ಳುತ್ತಾರೆ ಎಂಬುದಾಗಿ ಕುಟುಂಬದಲ್ಲಿ ಅಸಮಾಧಾನದಿಂದ ನಡೆಯುವಂಥ ಕುಟುಂಬಗಳು ಇವತ್ತು ಎಷ್ಟೋ ಕುಟುಂಬಗಳನ್ನು ನಾವು ನೋಡುತ್ತೇವೆ. ಆದರೆ ಕುಟುಂಬದಲ್ಲಿ ಪ್ರೀತಿ ಇರುವಾಗ ವಾಕ್ಯ ಹೇಳುತ್ತದೆ, ಪ್ರೀತಿ ಎಲ್ಲವನ್ನ ಸಹಿಸಿಕೊಂಡು ಹೋಗುವಂಥದ್ದಾಗಿದೆ. ಹಲ್ಲೆಲೂಯ. ಎತ್ತಿ ಹಿಡಿಯುವುದಿಲ್ಲ ತಪ್ಪುಗಳನ್ನು ಎತ್ತಿ ಹಿಡಿದು ತೋರಿಸುವುದಿಲ್ಲ, ಎಲ್ಲವನ್ನ ಸಹಿಸಿಕೊಳ್ಳುವಂಥದ್ದಾಗಿದೆ. ಒಂದು ಸಾರಿ ಒಬ್ಬ ಗಂಡ ಹೆಂಡತಿಯವರು ಜಗಳವಾಡಿದರು. ತುಂಬ ಜಗಳ ಆಡಿದಾಗ ಅವರು ಹೇಳಿದ್ರು, ನೀನು ತುಂಬ ತಪ್ಪುಗಳನ್ನು ಮಾಡಿದೀಯಾ. ಗಂಡನ ಹೇಳಿದ್ರು, ನೀನು ಕೂಡ ತುಂಬ ತಪ್ಪುಗಳನ್ನು ಮಾಡಿದೀಯಾ. ಹಾಗಾದರೆ ನೀನು ಒಂದು ಲಿಸ್ಟನ್ನು ಬರೆದುಕೊಂಡು ಬಾ, ನಾನು ಕೂಡ ಒಂದು ಲಿಸ್ಟನ್ನು ಬರೆದುಕೊಂಡು ಬರುತ್ತೇನೆ. ಇಬ್ಬರು ಹೋಗ್ಬಿಟ್ರು 2 ಪೇಪರ್ಗಳನ್ನು ತೆಗೆದುಕೊಂಡು. ಅವಾಗ ಹೆಂಡತಿ ಎಲ್ಲ ಲಿಸ್ಟನ್ನು, ಇದನ್ನು ಮಾಡಿದೆ ಎಂಬುದಾಗಿ ಒಂದೊಂದಾಗಿ ಎಲ್ಲವನ್ನ ಬರೆದಳು. ಆದರೂ ಗಂಡನು ಮಾತ್ರ ಒಂದೇ ಲೈನನ್ನು ಬರ್ಕೊಂಡು ಬಂದ್ರಂತೆ. ಅವಾಗ ಹೆಂಡತಿ ಹೇಳಿದ್ರು, ನೋಡು ನೀನು ಎಷ್ಟು ತಪ್ಪುಗಳನ್ನು ಮಾಡಿದೀಯಾ. ಆ ಸಮಯದಲ್ಲಿ ಗಂಡನ ಹೇಳ್ತಾ ಇದ್ದೇನೆ, ಹೌದು ನಾನು ಮಾಡಿದ್ದೆ ನಿಜನೇ, ಮತ್ತು ನನ್ನ ತಪ್ಪುಗಳನ್ನು ನೀನು ತೋರಿಸಿ ನೋಡೋಣ, ನಾನೇನು ತಪ್ಪುಗಳನ್ನು ಮಾಡಿದ್ದೇನೆ. ಅವಾಗ ಗಂಡನು ಒಂದು ವೈಟ್ ಪೇಪರನ್ನು ತೆಗೆದುಕೊಂಡು ಆತನು ಮೇಲೆ ಎತ್ತಿ ತೋರಿಸಿದ್ರಂತೆ. ಒಂದೇ ಲೈನ್ ಆ ಸ್ಥಳದಲ್ಲಿ ಬರೆದು ಮೇಲೆತ್ತಿ ತೋರಿಸಿದ್ರಂತೆ, ಐ ಲವ್ ಯು ಎಂಬುದಾಗಿ. ಜೋರಾಗಿ ಚಪ್ಪಾಳೆ ತಟ್ಟೋಣವ. ನಾನನ್ನು ಪ್ರೀತಿಸುತ್ತೇನೆ, ನಿನ್ನ ತಪ್ಪುಗಳನ್ನು ನಾನು ಹುಡುಕುವುದಿಲ್ಲ, ನಿನ್ನ ತಪ್ಪುಗಳನ್ನು ಎತ್ತಿ ತೋರಿಸುವುದಿಲ್ಲ, ನಾನಿನ್ನು ಪ್ರೀತಿಸುವುದಕ್ಕೆ ಕಾರಣ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಾ ಇದ್ದೇನೆ ಎಂಬುದಾಗಿ. ಆಮೇನ್. 2ನೇ ಪಿಲ್ಲರ್, ಮೊದಲನೇ ಮನೆ ಗಟ್ಟಿರ್ಬೇಕಾದ್ರೆ ಮೊದಲನೇ ಪಿಲ್ಲರ್ ಪ್ರೀತಿ ಬೇಕಾಗಿದೆ. 2ನೇ ಪಿಲ್ಲರನ್ನು ನಾವು ನೋಡ್ತೇವೆ, ಕ್ಷಮಿಸಬೇಕು. ಯಾರನ್ನು ಕ್ಷಮಿಸಬೇಕು? ಗಂಡನ ಹೆಂಡತಿಯನ್ನು ಕ್ಷಮಿಸಬೇಕು, ಹೆಂಡತಿ ಗಂಡನನ್ನು ಕೂಡ ಕ್ಷಮಿಸಬೇಕು. ಕೆಲವೊಂದು ಸಾರಿ ಒಬ್ಬ ಪಾಸ್ಟರ್ ಹತ್ರ ಒಂದು ಕುಟುಂಬದಲ್ಲಿ ಒಬ್ಬ ತಾಯಿ ಬಂದು ಹೇಳಿದ್ರಂತೆ, ಪಾಸ್ಟರ್ ಪ್ರಾರ್ಥನೆ ಮಾಡ್ರಿ ನನಗೋಸ್ಕರ. ಸರಿಯಮ್ಮ, ಏನಂತ ಪ್ರಾರ್ಥನೆ ಮಾಡಬೇಕು? ಪಾಸ್ಟರ್ ನನಗೆ ಸಮಾಧಾನ ಇರ್ತಾ ಇಲ್ಲ. ಏನಾಯ್ತಮ್ಮ? ನನಗೆ ಬೇರೆಯವ್ರು ತಪ್ಪು ಮಾಡಿದ್ರೆ ನಾನು ಕ್ಷಮಿಸ್ತಾ ಇದ್ದೆ, ಇಡೀ ಭೂಮಿ ಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ನಾನು ಕ್ಷಮಿಸ್ತಾ ಇದ್ರೆ, ಆದರೆ ನನ್ನ ಗಂಡನೇ ನನಗೆ ತಪ್ಪು ಮಾಡಿದ್ರೆ ನನ್ನ ಗಂಡನ ನಾನೇನು ಮಾಡುವುದಿಲ್ಲ, ಕ್ಷಮಿಸುವುದಿಲ್ಲ. ಏನು ಲಾಭ? ಊರಿನವರು ಎಲ್ಲರ ತಪ್ಪುಗಳನ್ನು ಕ್ಷಮಿಸ್ತಾನೆ, ಗಂಡನ ಕ್ಷಮಿಸಿಲ್ಲ ಅಂದ್ರೆ ಏನು ಲಾಭ? ನಿನ್ನ ಹೆಂಡತಿ ತಪ್ಪನ್ನು ನೀವು ಕ್ಷಮಿಸಿಲ್ಲ ಅಂದ್ರೆ ಏನು ಲಾಭ? ಕ್ಷಮೆ ಬೇಕಾಗಿದೆ, ಒಬ್ಬನೊಬ್ಬರು ಕ್ಷಮಿಸ್ಕೊಳ್ಬೇಕಾಗಿದೆ. ಕುಟುಂಬ ಅನ್ನುವಾಗ ಕೆಲವು ಸಂದರ್ಭಗಳು ಅಸಮಾಧಾನಗಳು ನಡೀತಾ ಇರ್ತವೆ. ಆ ಸಮಯದಲ್ಲಿ ಕ್ಷಮೆ ಇರುವಾಗ ಆ ಕುಟುಂಬ ಸ್ಥಿರವಾದ ಕುಟುಂಬವಾಗಿ ಕಟ್ಟಲ್ಪಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಹೌದು, ಇವತ್ತು ಕುಟುಂಬದ ಏನೆಲ್ಲ ಸಮಸ್ಯೆಗಳು ನಡೆದರೂ ಕೂಡ ಒಬ್ಬರನ್ನೊಬ್ಬರು ಕ್ಷಮಿಸಬೇಕಾಗಿದೆ. ಆದರೆ ಈಗ ನೋಡುವಾಗ ಎಂಥ ಪರಿಸ್ಥಿತಿಗಳಿದೆ ಅಂದರೆ, ನಾ ತಗ್ಗುವುದಿಲ್ಲ, ನೀನು ಕೂಡ ತಗ್ಬೇಡ, ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೇನೆ. ಇಲ್ಲ, ಕ್ಷಮಿಸಬೇಕಾಗಿದೆ. ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ನನ್ನ ಎಲ್ಲ ತಪ್ಪುಗಳನ್ನು ಆತನು ಕ್ಷಮಿಸಿದವನಾಗಿದ್ದಾನೆ. ಹಲ್ಲೆಲೂಯ. ಆ ಕ್ಷಮೆಯಿಂದಲೇ ಈ ಸ್ಥಳದಲ್ಲಿ ನಾವು ಕೂತ್ಕೊಂಡಿದ್ದೇವೆ. ಆ ಕ್ಷಮೆಯಿಂದಲೇ, ಆ ಪ್ರೀತಿಯಿಂದಲೇ ಕುಟುಂಬಗಳು ಕಟ್ಟಲ್ಪಡ್ತಾ ಇದೆ. ಸ್ವಾಮಿ ಹೇಳ್ತಾರೆ, ನೀವು ಇತರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿನ್ನ ತಂದೆ ಕೂಡ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಕ್ಷಮಿಸಬೇಕಾಗಿದೆ. ಯಾವಾಗ ಈ ಕ್ಷಮೆ ಎಂಬ ಪಿಲ್ಲರ್ ನಿನ್ನ ಮನೆಗೆ ಇರ್ತದೋ, ನಿನ್ನ ಮನೆ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ. 3ನೇ ಪಿಲ್ಲರನ್ನು ನಾವು ನೋಡುವಂತರಾಗಿದ್ದೇವೆ. ಏನು ಸಾರ್ 3ನೇ ಪಿಲ್ಲರ್? ನಂಬಿಕೆ. ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕಾಗಿದೆ. ನಿನ್ನ ಕುಟುಂಬ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಕಟ್ಟಲ್ಪಟ್ಟರೆ ಸಾಲದು, ಜನ ಕೂಡಿದರೆ ಸಾಲದು, ಜನರಿಗೆ ಕಂಡರೆ ಸಾಲದು. ಆ ಕುಟುಂಬ ಸ್ಥಿರವಾಗಿ ನಿಲ್ಲಬೇಕಾದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕಾಗಿದೆ. ನನ್ನ ಗಂಡನು ಹಾಗೆ ಅಲ್ಲ,
ನನ್ನ ಎಡಗೆ ಅಲ್ಲ. ಅವಳು ಯಥಾರ್ಥವುಳ್ಳವಳಾಗಿದ್ದಾಳೆ. ಅವಳು ನನ್ನನ್ನು ಮೋಸಪಡಿಸುವುದಿಲ್ಲ. ಆತನು ನನ್ನನ್ನು ಮೋಸಪಡಿಸುವುದಿಲ್ಲ. ಈಗ ಆತನ ಕುರಿತಾಗಿ ನನಗೆ ಚೆನ್ನಾಗಿ ಗೊತ್ತು, ಅವಳ ಕುರಿತಾಗಿ ನನಗೆ ಚೆನ್ನಾಗಿ ಗೊತ್ತು ಎಂಬಂತ ಜನರು ಇನ್ನೊಂದು ಒಬ್ಬರ ವಿಷಯದಲ್ಲಿ ಬಂದು ನಿಮಗೆ ಸಾರುವಾಗ, ನಿಮ್ಮ ಕುಟುಂಬದ ವಿಷಯದಲ್ಲಿ ಅಸಮಾಧಾನಗಳನ್ನು ಸಾರುವಾಗ ನೀವು ಹೇಳಬೇಕಾಗಿದೆ, ನಾನು ಅವರ ಮೇಲೆ ನಂಬಿಕೆ ನನಗಿದೆ, ನಾನು ಅವಳ ಮೇಲೆ ನಂಬಿಕೆ ನನಗಿದೆ, ಅವಳು ನನ್ನ ಮೇಲೆ ನಂಬಿಕೆ ಇದ್ದಾಳೆ ಎಂಬುದಾಗಿ ಒಬ್ಬರ ಮೇಲೆ ಒಬ್ಬರು ನಂಬಿಕೆಯಿಂದ ಕುಟುಂಬವನ್ನು ಸಾಗಿಸಬೇಕಾಗಿದೆ. ಇವತ್ತು ಹೇಗೆ ಇದೆ ಅಂದರೆ ಕುಟುಂಬಗಳು, ಕೆಲವೊಂದೊಬ್ಬರು ಯಾರಾದರೂ ಬಂದು ಇಲ್ಲ ಆತನು ಹೀಗೆ ಮಾಡಿದ್ದಾನೆ, ಅವಳು ಹೀಗೆ ಮಾಡಿದ್ದಾಳೆ ಎಂಬುದಾಗಿ ಹೇಳುವಾಗ ಪ್ರಾರಂಭ ಆಯಿತು ಯುದ್ಧವೇ ಕುಟುಂಬದಲ್ಲಿ. ಅದರ ವಾಕ್ಯ ಹೇಳುತ್ತೆ, ಒಬ್ಬರನ್ನೊಬ್ಬರು ನಂಬುವವರಾಗಿರ್ರಿ. ಕರ್ತನು ನಮ್ಮನ್ನು ನಂಬಿ, ಕರ್ತನು ನಮ್ಮ ಮೇಲೆ ವಿಶ್ವಾಸ ಮಾಡಿ, ತನ್ನ ಮಕ್ಕಳಾಗಿ ನೀತಿಯಲ್ಲಿ ನಾವು ನಡೆದು ತನ್ನ ರಾಜ್ಯದಲ್ಲಿ ನಾವು ಕೂಡಿ ಬರುತ್ತೇವೆ, ತಾನಿರುವ ಸ್ಥಳದಲ್ಲಿ ನಾವು ಬರುವರಾಗಿದ್ದೆ ಎಂಬುದಾಗಿ ನಮ್ಮ ಮೇಲೆ ಆತನ ನಂಬಿಕೆಯಿಟ್ಟು ಸ್ವರ್ಗವನ್ನು ಬಿಟ್ಟು ಈ ಲೋಕಕ್ಕೆ ಆತನು ಬಂದವನಾಗಿದ್ದಾನೆ. ಇನ್ನು ಕುಟುಂಬದವರ ಮೇಲೆ ನಂಬಿಕೆ ಇಲ್ವಾ? ನಂಬಿಕೆ ಬೇಕಾಗಿದೆ ಪ್ರೇರೆ. ಇವತ್ತು ಯಾವಾಗ ಈ ನಂಬಿಕೆ ಎಂಬ ಪಿಲ್ಲರ್, ಮೂರನೇ ಪಿಲ್ಲರ್ ನಿನ್ನ ಕುಟುಂಬಕ್ಕೆ ಇರ್ತದೋ, ಯಾವಾಗ ನಿನ್ನ ಕುಟುಂಬ ಈ ನಂಬಿಕೆ ಎಂಬ ಪಿಲ್ಲರ್ ಮೇಲೆ ಕಟ್ಟಲ್ಪಡ್ತದೋ, ಎಷ್ಟೇ ಕೋಟೆ ಕೊತ್ತಳುಗಳು ಬರಲಿ, ಎಷ್ಟೋ ಬಿರುಗಾಳಿಗಳು ಬರಲಿ, ಎಷ್ಟೇ ಜನರು ಯಾವುದೇ ರೀತಿಯಲ್ಲಿ ಮಾತನಾಡಲಿ, ನಿನ್ನ ಕುಟುಂಬ ಸ್ಥಿರವಾಗಿ ಅದು ಮುಂದೆ ಸಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ನಾಲ್ಕನೇ ಪಿಲ್ಲರ್. ಎಷ್ಟು ಬೇಕು ಪಿಲ್ಲರ್ ಬೇಕು ಮನೆಗೆ ಕಟ್ಟಲಿಕ್ಕೆ? ಒಂದು ರೂಮನ್ನು ಸ್ಥಿರವಾಗಿ ಕಟ್ಟಬೇಕಾದ್ರೆ ಎಷ್ಟು ಪಿಲ್ಲರ್ ಬೇಕ್ರಿ? ಸ್ವಲ್ಪ ತೋರಿಸ್ಬೋದಾ? ನಿಮ್ಮ ಕೈಯನ್ನು ತೋರಿಸ್ಬೋದಾ? 4 ಪಿಲ್ಲರ್. ಒಂದು ಕಡೆ ಒಂದು, ಇನ್ನೊಂದು ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು. ಈ 4 ಪಿಲ್ಲರ್ಗಳು ಆ ಮನೆಯನ್ನ ಎತ್ತಿ ಹಿಡಿಯುವಂತವಾಗಿವೆ. ಏನು ಈ 4ನೇ ಪಿಲ್ಲರ್? ಗೌರವ. ಒಬ್ಬನೊಬ್ಬರು ಗೌರವಿಸಿರಿ, ಒಬ್ಬನೊಬ್ಬರು ಸನ್ಮಾನಿಸಿರಿ. ಒಬ್ಬ ತಾಯಿ ಬಂದು ಹೀಗೆ ಹೇಳಿದ್ರು, ಸಾರ್ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಏನಂತ ಪ್ರಾರ್ಥನೆ ಮಾಡ್ಬೇಕಮ್ಮ? ನನ್ನ ಗಂಡ ನನಗೆ ಗೌರವಿಸ್ತಾ ಇಲ್ಲ ಸಾರ್. ಏನಾಯ್ತಮ್ಮ? ನನ್ನನ್ನು ಒಂದು ಯಾವುದೋ ಕಸವಾಗಿ ತೆಗೆದು ಹಾಕಿಬಿಡ್ತಾರೆ. ಏನಾದರೂ ಮಾತಾಡೋಕೆ ಹೋಗ್ಬೇಕಾದ್ರೆ ನನ್ನ ಮಾತನ್ನು ಕೇಳಿಸ್ಕೊಳ್ಳುವುದಿಲ್ಲ. ನಿನಗೇನು ಗೊತ್ತು, ಸುಮ್ಕೂಡು ಎಂಬುದಾಗಿ ಹೇಳ್ತಾನೆ. ಕಾರಣ ಏನು? ಗೌರವ ಇಲ್ಲ. ಭಕ್ತನಾದ ಪೌಲನು ಹೇಳ್ತಾನೆ, ಒಬ್ಬರಿಗಿಂತ ಮತ್ತೊಬ್ಬರನ್ನು ಶ್ರೇಷ್ಠರೆಂದು ಎಣಿಸಿರಿ, ಸನ್ಮಾನಿಸಿರಿ. ಇವತ್ತು ಅನೇಕ ಕುಟುಂಬಗಳಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನಂದ್ರೆ ನನ್ನನ್ನು ಗೌರವಿಸುವುದಿಲ್ಲ. ಇವತ್ತು ನಾನು ಶಂಕರ್ ಅವರಿಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ, ಯಾವಾಗ ಒಬ್ಬ ಸಹೋದರಿ ಇಷ್ಟಪಡುವಂಥದ್ದು ಏನಂದ್ರೆ ಗೌರವ. ಗೌರವಿಸುವುದನ್ನೇ ಸಮಾಜದಲ್ಲಿ ಯಾರು ಗೌರವಿಸದೇ ಇದ್ದರೂ ಕೂಡ ತನ್ನ ಯಜಮಾನನನ್ನು ಗೌರವಿಸಿದ್ರೆ ಆ ಕುಟುಂಬದಲ್ಲಿ ಸಂತೋಷವೇ ಸಂತೋಷವಾಗಿರುವಂಥದ್ದಾಗಿದೆ. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತು ಗೌರವ ಸಿಗದೆ ಅನೇಕ ಸಹೋದರಿಯರು ಕಣ್ಣೀರುಗೊಳಗಾಗ್ತಾ ಇದ್ದಾರೆ, ನಿರಾಶೆಗೆ ಒಳಗಾಗ್ತಾ ಇದ್ದಾರೆ. ಅದೇ ಸತ್ಯವೇ ಹೇಳ್ತದೆ, ಸನ್ಮಾನಿಸಿರಿ, ಅವರನ್ನು ಗೌರವಿಸಿರಿ. ಅವರು ನಿಮ್ಮ ಜೊತೆ ಇರುವವರಾಗಿದ್ದಾರೆ, ನಿಮಗೆ ಸಹಾಯಕರಾಗಿದ್ದಾರೆ. ಯಾವಾಗ ನಾವು ಅವರನ್ನು ಸನ್ಮಾನಿಸ್ತೇವೋ, ಯಾವಾಗ ನಾವು ಅವರನ್ನು ಗೌರವಿಸ್ತೀವೋ, ನಾನು ಹೇಳ್ತೇನೆ ನಿಮಗಿಂತ ಹೆಚ್ಚಾಗಿ ಅವರು ನಿಮ್ಮನ್ನು ಗೌರವಿಸುವವರಾಗಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡ್ಬೋದಾ? ನಿಮಗಿಂತ ಹೆಚ್ಚಾಗಿ ಅವರು ದೇವರನ್ನು ಗೌರವಿಸ್ತಾರೆ, ನಿಮ್ಮನ್ನು ಗೌರವಿಸ್ತಾರೆ, ದೇವರನ್ನು ಗೌರವಿಸ್ತಾರೆ. 4ನೇದಾಗಿ ಅವರನ್ನು ಗೌರವಿಸುವುದನ್ನು ನಮ್ಮ ಕುಟುಂಬದಲ್ಲಿ ಇರಲಿ. ಇವತ್ತು ಎಷ್ಟೋ ಕುಟುಂಬಗಳ ಈ ಸ್ಥಳದಲ್ಲಿ ನಾವು ಬಂದಿದ್ದೇವೆ. ಸಾರ್ ನಮ್ಮನ್ನು ಮದುವೆಗೆ ಕರೆದಿದ್ದಾರೆ, ಅದಕ್ಕೆ ನಾವು ಬಂದಿದ್ದೀವಿ ಎಂಬುದಾಗಿ ನೀವು ಬಂದಿರಬಹುದು. ಇವತ್ತು ನಿಮ್ಮ ಕುಟುಂಬದ ಎಷ್ಟೋ ಕುಟುಂಬದಲ್ಲಿ ಕಣ್ಣೀರನ್ನು ಸುರಿಸ್ತಾ ಇದ್ದೀರಾ. ಎಷ್ಟೋ ಕುಟುಂಬಗಳ ಅಸಮಾಧಾನದಿಂದ ನಡೀತಾ ಇದೆ. ಎಷ್ಟೋ ಕುಟುಂಬಗಳು ಸುಖವಾಗಿ ನಿದ್ರೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೊರಗಡೆ ಸಂತೋಷ ಇದೆ, ಒಳಗಡೆ ನೋವೇ ಇದೆ. ಹೊರಗಡೆ ಆನಂದವಾಗಿ ಕಾಣ್ತವೆ, ಒಳಗಡೆ ದುಃಖಕರವಾಗಿ ಜೀವಿಸ್ತಾ ಇದ್ದೇವೆ. ಇವತ್ತು ನಿಮ್ಮ ಜೊತೆ ದೇವರು ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬದೊಂದಿಗೆ ದೇವರು ಮಾತನಾಡ್ತಾ ಇದ್ದಾನೆ. ಪ್ರಿಯ ಮಗನೇ, ಮಗಳೇ, ನಿನ್ನ ಕುಟುಂಬ ಸ್ಥಿರಪಡಿಸಬೇಕಾದ್ರೆ ಈ 4 ಕಾಲಮ್ಗಳು ನಿನಗೆ ಬೇಕಾಗಿದೆ. ಅದು ಪ್ರೀತಿ, ಕ್ಷಮೆ, ನಂಬಿಕೆ, ಗೌರವ. ಈ 4 ಕಾಲಮ್ಗಳಿಂದ ನಿನ್ನ ಮನೆಯನ್ನು ಕಟ್ಟುಕೋ. ನಿಮ್ಮ ಮನೆ ಸ್ಥಿರವಾಗಿ ಕಟ್ಟಲ್ಪಡಲಿ, ವಿವೇಕದಿಂದ ಕಟ್ಟಲ್ಪಡಲಿ, ಪಿಲ್ಲರ್ಗಳಿಂದ, ಪಾವಗಳಿಂದ ಅದು ಕಟ್ಟಲ್ಪಡಲಿ. ಪ್ರೀತಿಯಿಂದ, ನಂಬಿಕೆಯಿಂದ, ಗೌರವದಿಂದ, ಕ್ಷಮೆಯಿಂದ ಅನೇಕ ಪಿಲ್ಲರ್ಗಳು ಬಹಳಷ್ಟು ಇದೆ.
ಅದಕ್ಕೆ 9ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾನೆ, 7 ಪಿಲ್ಲರ್ಗಳನ್ನ ಅಲ್ಲಿ ಹೇಳ್ತಾನೆ. 7 ಪಿಲ್ಲರ್ಗಳು 7 ಗುಣಲಕ್ಷಣಗಳಾಗಿವೆ. 7 ಸಂಪೂರ್ಣವುಳ್ಳಂತ ಪದ ಅದು ಆಗಿರುವುದನ್ನ ನಾವು ನೋಡುವಂತರಾಗಿದ್ದೇವೆ. ಅದೇ ಸೊಲೊಮೋನ ಬರೀತಾನೆ 7 ಪಿಲ್ಲರ್ಗಳು ಎಂಬುದಾಗಿ. ಎಷ್ಟು ಪಿಲ್ಲರ್ ಬೇಕಾಗುತ್ತೆ ಮನೆಗೆ? ಎಷ್ಟು ಪಿಲ್ಲರ್ಗಳು ಮನೆಗೆ ಕಟ್ಬೋದ್ರಿ? 4 ಪಿಲ್ಲರ್ಗಿಂತ ಹೆಚ್ಚು ಕಟ್ಬೋದಲ್ವಾ? 6, 8, 10, 12. ಆದ್ರೆ ಸೊಲೊಮೋನ ಹೇಳ್ತಾನೆ 7 ಪಿಲ್ಲರ್ಗಳು. ಅವು 7 ಗುಣಲಕ್ಷಣಗಳಾಗಿವೆ. ಯಾವ ಪಿಲ್ಲರ್ಗಳಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಮನೆ ಎತ್ತಿ ಹಿಡಿಬೇಕಾದ್ರೆ ಈ 4 ಪಿಲ್ಲರ್ ಮಾತ್ರ ಬಹಳ ಪ್ರಾಮುಖ್ಯ. ಈ 4 ಪಿಲ್ಲರಲ್ಲಿ ಒಂದು ಪಿಲ್ಲರ್ ಬಾಗಿದ್ರೂ ಕೂಡ ನಿನ್ನ ಮನೆ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನೆ ಸಂತೋಷವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಈ 4 ಪಿಲ್ಲರ್ಗಳು ನಿನ್ನ ಮನೆಯನ್ನ ಗಟ್ಟಿಯಾಗಿ ನಿಲ್ಲಿಸುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಪಿಲ್ಲರಿಂದ ಕಟ್ಟಿದ ಮನೆ ಎಷ್ಟೇ ಬಿರುಗಾಳಿ ಬರಲಿ, ಎಷ್ಟೇ ಮಳೆ ಬರಲಿ, ಎಷ್ಟೇ ಗಾಳಿಗಳದಕ್ಕೆ ಬಡಿದರೂ ಕೂಡ ಅದು ಸ್ಥಿರವಾಗಿ ನಿಲ್ಲುತ್ತದೋ ಹಾಗೆ ನಿನ್ನ ಮನೆಗೆ ಈ ಲೋಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳೆಂಬ ಗಾಳಿ, ಕಣ್ಣೀರಿನೆಂಬ ಗಾಳಿ, ಈ ಲೋಕದಲ್ಲಿರುವಂಥ ನಿಂದೆಗಳೆಂಬ ಗಾಳಿ ಏನೆಲ್ಲ ನಿನ್ನ ಕುಟುಂಬಕ್ಕೆ ಬಡಿದರೂ ಅದು ಬಾಗುವುದಿಲ್ಲ. ಅದು ಸ್ಥಿರವಾಗಿ ನಿಲ್ಲುವಂಥ ಮನೆಯಾಗಿರುತ್ತದೆ. ಹಲ್ಲೆಲೂಯಾ. ಅಂಥ ಮನೆ ಕಟ್ಟಲ್ಪಡಲು ದೇವರು ಇವತ್ತು ನಿಮ್ಮನ್ನ ಬಯಸುವನಾಗಿದ್ದಾನೆ. ನಿಮ್ಮಿಂದ ಆತನ ಎದುರು ನೋಡುವವನಾಗಿದ್ದಾನೆ. ಅಂಥ ಮನೆಯನ್ನು ಕಟ್ಟಿಕೊಳ್ಳಲು ಇಷ್ಟ ಇದೆನಾ? ಎಷ್ಟು ಜನ ಇಷ್ಟಪಡ್ತೀರಾ? ಹೌದು ಸರ್, ನನ್ನ ಮನೆ ಸ್ಥಿರ ಇರಬೇಕು, ನನ್ನ ಮನೆ ಆನಂದಕರವಾಗಿರ್ಬೇಕು, ನನ್ನ ಮನೆಯ ಅದು ಸ್ವರ್ಗವಾಗಿ ನಾನು ಕಾಣಬೇಕು, ನನ್ನ ಮನೆಯಲ್ಲಿ ನಾನು ಬರುವಾಗ ಎಲ್ಲೂ ಸಿಗದಂಥ ಆನಂದ ಸಂತೋಷ ನನ್ನ ಮನೆಯಲ್ಲಿ ಸಿಗಬೇಕೆಂಬುದಾಗಿ ಎಷ್ಟು ಜನ ಆಸೆ ಪಡ್ತೀರಾ? ನಿಮ್ಮ ಕೈಗಳನ್ನು ಮೇಲಕ್ಕೆತ್ತು ನೋಡ್ಬೋದಾ? ಎಷ್ಟು ಕುಟುಂಬಗಳು ಆಸೆ ಪಡ್ತಾ ಇದ್ದೀರಾ? ಹಲ್ಲೆಲೂಯಾ. ಅದನ್ನು ಸ್ಥಿರಪಡಿಸಲಿಕ್ಕೆ ದೇವರ ಮಾತುಗಳು ನಿನಗೆ ಬೇಕು ಎಂಬುದಾಗಿ ಸೊಲೊಮೋನನು ಹೇಳಿದ ಹಾಗೆ ಇವತ್ತು ಎಷ್ಟು ಜನ ಈ ಸ್ಥಳದಲ್ಲಿ, ಸರ್ ಈ ಸ್ಥಳಕ್ಕೆ ನಾನು ಬಂದಿದ್ದೇನೆ, ಈಗಲೂ ಕೂಡ ನನಗೆ ಸಮಾಧಾನ ಇಲ್ಲ, ಈಗಲೂ ಕೂಡ ನನಗೆ ನೆಮ್ಮದಿ ಇಲ್ಲ, ಅಸಮಾಧಾನದಲ್ಲಿ ಈ ಸ್ಥಳದಲ್ಲಿ ನಾನು ಕೂತ್ಕೊಂಡಿದ್ದೇನೆ, ನನಗೆ ಮನೆಗೆ ಹೋಗಬೇಡ ಎಂಬುದಾಗಿ ಅನಿಸ್ತಾ ಇದೆ, ಯಾವಾಗ ನಾನು ಮನೆಗೆ ಹೋಗ್ತೀನೋ ತಿರುಗಿ ನಾನು ಕಣ್ಣೀರನ್ನು ಸುರಿಸ್ತೇನೆ ಸರ್ ಎಂಬುದಾಗಿ ಬಾಧೆ ಪಡ್ತಾರೆ ಅಂತ ಪ್ರಿಯ ಕುಟುಂಬವೇ, ಕರ್ತನು ಇವತ್ತು ಮಾತನಾಡ್ತಾ ಇದ್ದಾನೆ. ನಿನ್ನ ಕುಟುಂಬವನ್ನು ಕಟ್ಟಿಕೋ, ನಿನ್ನ ಕುಟುಂಬಕ್ಕೆ ಸ್ಥಿರವಾದ ಪಿಲ್ಲರ್ಗಳು ಇರಲಿ, ಪ್ರೀತಿಸು, ಪ್ರೀತಿಯಿಂದ ನಿನ್ನ ಕುಟುಂಬಗಳು ಕಟ್ಟಲ್ಪಡಲಿ, ನಂಬಿಕೆ ಇಡು ನಿನ್ನ ಗಂಡನ ಮೇಲೆ, ನಿನ್ನ ಹೆಂಡತಿಯ ಮೇಲೆ. ಅವಾಗ ಸುಖವಾದ ಸಮಾಧಾನವಾಗಿ ಜೀವಿಸುತ್ತೆ. ಕ್ಷಮಿಸು, ಊರನ್ನೆಲ್ಲರನ್ನ ಕ್ಷಮಿಸ್ತೀಯಲ್ಲ, ನಿನ್ನ ಕುಟುಂಬದವರನ್ನ ಕ್ಷಮಿಸು. ಪರಲೋಕದಲ್ಲಿರುವ ತಂದೆ ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಅವರನ್ನು ಕ್ಷಮಿಸಿದರೆ ಕರ್ತನನ್ನು ನೋಡಿ ಸಂತೋಷಿಸುವನಾಗಿದ್ದಾನೆ. ಗೌರವಿಸು. ನಿನ್ನ ಜೀವನದಲ್ಲಿ ಯಾರನ್ನ ಗೌರವಿಸದೆ ಹೋದರೂ ಕೂಡ ಈಗ ನಿನ್ನ ಕುಟುಂಬವನ್ನು ಗೌರವಿಸು. ಅವರು ನಿನಗೆ ಸಹಾಯಕರಾಗಿದ್ದಾರೆ, ನಿನ್ನ ಜೊತೆ ಇರುವವರಾಗಿದ್ದಾರೆ. ಏನು ಕಳೆದುಕೊಂಡ ನಿನ್ನ ಕಳೆದುಕೊಳ್ಳಲು ನನ್ನನ್ನು ಕಟ್ಟಿರುವೆ, ನಾನು ನಿನಗಾಗಿ ಜೀವಿಸುವೆ. ನನ್ನ ಕುಟುಂಬವನ್ನು ಕಟ್ಟಿರುವ ದೇವರೇ, ನನ್ನನ್ನು ಕಟ್ಟಿರುವೆ, ನಾನು ನಿನಗಾಗಿ ಜೀವಿಸುವೆ. ಪ್ರೀತಿಯೇ ಪ್ರೀತಿಯೇ ನನ್ನ ಸೆಳೆದುಕೊಂಡ ಪ್ರೀತಿಯೇ, ನೋಡುವ ಪ್ರೀತಿಯೇ 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 ನನ್ನ ಸೆಳೆದುಕೊಂಡ ಪ್ರೀತಿಯೇ 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 ನನ್ನ ಸೆಳೆದುಕೊಂಡ ಪ್ರೀತಿಯೇ. ಅಂತ ಜ್ಞಾನವುಳ್ಳ ಅರಸನಾದ ಸೊಲೊಮೋನನೇ ಸೋತು ಹೋದನು. ನಾನು ಎಷ್ಟರವನು ಕರ್ತನೆ, ಅವನ್ನ ಸ್ಥಿರಪಡಿಸುವುದಕ್ಕೆ ನಿನ್ನ ಜ್ಞಾನ ಬೇಕಪ್ಪ, ನಿನ್ನ ವಾಕ್ಯದ ಬೆಳಕು ನನಗೆ ಬೇಕು ಸ್ವಾಮಿ.
ಎಂಬುದಾಗಿ ಬಯಸುವಂತವರು.